ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಗಣಿತದ ಭಯ ನಿವಾರಣೆಗೆ ಡಾಕ್ಟರ್ ರಾಜಣ್ಣರವರ ಕೃತಿಗಳು ಸಹಕಾರಿ. ಡಾಕ್ಟರ್ ಪದ್ಮಾವತಿ. ನಗರದ ಕನ್ನಡ ಭವನದಲ್ಲಿ ಆಶಾಗಂಗಾ ಚಾರಿಟಬಲ್ ಟ್ರಸ್ಟ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು KSEF ಶಿಕ್ಷಣ ಮಹಾವಿದ್ಯಾಲಯ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಡಾಕ್ಟರ್ ರಾಜಣ್ಣ SP ರವರ ಸೂಕ್ಷ್ಮ ಬೋಧನಾ ಕೌಶಲ್ಯಗಳು ಮತ್ತು ಶಿಕ್ಷಣ ತರಬೇತಿ ತಿಳುವಳಿಕೆ, ಶಿಸ್ತು ಮತ್ತು ಶಿಕ್ಷಣಶಾಸ್ತ್ರ ಗಣಿತ ಕೃತಿಗಳ ಜನಾರ್ಪಣಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಗಣಿತಶಾಸ್ತ್ರದಲ್ಲಿ ಶಿಸ್ತು ಮತ್ತು ಶಿಕ್ಷಣಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳುವುದು ನನಗೂ ಸ್ವಲ್ಪ ಜಟಿಲವಾಗಿದೆ. ಏಕೆಂದರೆ ಈ ಗಣಿತದ ಭಯ ನಮ್ಮೆಲ್ಲರಲ್ಲೂ ಇದೆ. ವಿಶೇಷವಾಗಿ ತರಗತಿಗಳಲ್ಲಿ ಸಂಖ್ಯೆಗಳು ನಮಗೆ ತುಂಬಾ ಜಟಿಲವಾಗಿವೆ ಎಂದು ಭಾವಿಸಿದರೆ ಉಳಿದವುಗಳು ನಮ್ಮ ಜೀವನದಲ್ಲಿ ಆ ಗಣಿತದ ಭಯದಲ್ಲಿ ಬದುಕುತ್ತೇವೆ. ಈ ಪುಸ್ತಕದೊಂದಿಗೆ ಬಹುಶಃ ಈ ಗಣಿತದ ಭಯವನ್ನು ಪರಿಹರಿಸಲು ಪ್ರಯತ್ನಿಸಬಹುದು. ಗಣಿತವು ನಮಗೆ ಭಯವಾಗಲು ಕಾರಣ, ವಿಶೇಷವಾಗಿ ಗಣಿತವು ಅಮೂರ್ತ ವಿಷಯವಾಗಿದೆ. ಇದು ಯಾವುದೇ ಇತರ ವಿಷಯದಂತೆ ನಮಗೆ ಸುಲಭವಾಗಿ ಮತ್ತು ಅರ್ಥವಾಗುವಂತೆ ಬರುವುದಿಲ್ಲ. ಗಣಿತವು ಇನ್ನೂ ಕಷ್ಟಕರವಾಗಿರುವುದು ಏಕೆ ನಾವು ಅನುಸರಿಸುವ ಶಿಕ್ಷಣಶಾಸ್ತ್ರ ಎಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ KSS ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಹರೀಶ್ ರವರು, ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಹೆಚ್ಚು ಜನರು ಬಗ್ಗೆ ಆಸಕ್ತಿಗಳನ್ನು ತೋರಿಸುತ್ತಾ ವ್ಯಕ್ತಿತ್ವವನ್ನು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಬೆಳೆಸಿಕೊಳ್ಳುತ್ತಾರೆ. ಆದರೆ ಶಿಕ್ಷಕರ ಶಿಕ್ಷಣದ ಕಡೆ ಹೆಚ್ಚು ಗಮನ ಹರಿಸುವುದಿಲ್ಲ. ಶಿಕ್ಷಕರ ಶಿಕ್ಷಣ ಅಂತಕ್ಕದ್ದು ತುಂಬಾ ಅಮೂಲ್ಯವಾದದ್ದು. ಮಾನಸಿಕವಾಗಿ, ದೈಹಿಕವಾಗಿ, ಶಾರೀರಿಕವಾಗಿ ಯಾವ ರೀತಿ ಬೋಧನಾ ವಿಧಾನಗಳನ್ನು, ಚಟುವಟಿಕೆಗಳನ್ನು ಶಿಕ್ಷಕರ ಶಿಕ್ಷಣದಲ್ಲಿ ಹೆಚ್ಚಿನ ಮಹತ್ವವನ್ನು ಕಾಣಬಹುದು. ಡಾಕ್ಟರ್ SP ರಾಜಣ್ಣನವರು ಬರೆದ ಈ 2 ಪುಸ್ತಕಗಳು ಪಠ್ಯಕ್ರಮ ಆಧಾರಿತ ವಿಷಯಗಳ ಕುರಿತು ಪ್ರಕಟವಾಗಿವೆ ಎಂದು ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಸಿದ್ದಲಿಂಗಪ್ಪ KS, ಸೇಕ್ರೆಡ್ ಹಾರ್ಟ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಮತಿ ನಿರ್ಮಲಾ CL, ತುಂಬಾಡಿ ರಾಮಯ್ಯ, ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಕೃಷ್ಣಪ್ಪ H, ಉಪನಿರ್ದೇಶಕರಾದ ಶ್ರೀ ಮಂಜುನಾಥ್, ನಿವೃತ್ತ BEO ರಾದ ಶಿವಕುಮಾರ್ H, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರಾದ ಸುಜಾತ, ಇಕ್ಬಾಲ್ ಹುಸೇನ್ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಕಲ್ಪತರು ನ್ಯೂಸ್. ಕೃತಿಗಳು ಲೋಕಾರ್ಪಣೆ, ಜನಾರ್ಪಣೆ ಆಗ್ತಿರ್ತದೆ. ಭಾಗವಹಿಸ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಆನಂದಿಸ್ತಾ ಇರ್ತೀವಿ. ಆದರೆ ನನ್ನೊಳಗಿನ ಒಬ್ಬ ಒಡನಾಡಿ ಬಂದು ಡಾಕ್ಟರ್ SP ರಾಜಣ್ಣ ಸರ್ ಅವರು 2 ಅದ್ಭುತವಾದಂಥ ವಿದ್ಯಾರ್ಥಿಗಳಿಗೆ ಮತ್ತು ಸಾಹಿತ್ಯಾಸಕ್ತರಿಗೆ ಅನುಕೂಲ ಆಗ್ತಕ್ಕಂಥ ಕೃತಿಗಳನ್ನು ರಚನೆ ಮಾಡಿ ನಮ್ಮೆಲ್ಲರಿಗೂ ಕೊಡ್ತಕ್ಕಂಥದ್ದು ಬಹಳಷ್ಟು ಸಂತೋಷ ಆಗ್ತಿದೆ. ಈ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥವ್ರು ತುಂಬಾಡಿ ರಾಮಯ್ಯನವರು. ನನಗೆ ಬಾಲ್ಯದಿಂದಲೂ ಕೂಡ ನನ್ನ ಎಲ್ಲ ತಪ್ಪು ಎಡುತ್ತವರು ನನ್ನ ಕೊಡುವಂಥದ್ದು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ವಿದ್ಯಾರ್ಥಿ ದೇಶದಲ್ಲಿ ಪುಸ್ತಕಗಳ ಒಂದು ವಿಷಯ. ಯಾವ ಪುಸ್ತಕಗಳು ಮಕ್ಕಳಿಗೆ ಬೇಕು, ಜ್ಞಾನಾರ್ಜನೆಗೆ, ವಿದ್ಯಾರ್ಜನೆಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಪಠ್ಯಕ್ರಮವನ್ನು ಒಳಗೊಂಡಂಥ ವಿಷಯದಲ್ಲಿ ಈಗ ಆಲ್ರೆಡಿ ಕೃತಿಗಳ ಪರಿಚಯದ ವಿಷಯದಲ್ಲಿ ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿತ್ತು. ಅದು ಬಹಳಷ್ಟು ಒಳ್ಳೆಯ ವಿಷಯಗಳು. ಅದು ಡಯಟಲ್ಲಿ ಅವರು ಕಾರ್ಯನಿರತರಾಗಿತ್ತು. ಅತ್ಯುತ್ತಮವಾದಂಥ ಒಂದು ಸಲಹಾತ್ಮಕ ಚಟುವಟಿಕೆಗಳನ್ನು ಡಯಟ್ನಲ್ಲಿ ಅವರು ಅಂದ್ಕೊಂಡಿದ್ದು. ಮತ್ತು ವಿದ್ಯಾರ್ಥಿಗಳಿಗೆ ಯಾವ ರೀತಿ ನಾನು ಕೃತಿಗಳನ್ನು ಅಥವಾ ಅನುಕೂಲ ಆಗ್ತಕ್ಕಂಥ ಒಂದು ಪಠ್ಯಗಳನ್ನು ಅಥವಾ ಒಂದು ಹಾಸ್ಯಗಳನ್ನು ಪುಸ್ತಕಗಳಲ್ಲಿ ತರಬೇಕು ಅಂತಕ್ಕಂಥದ್ದು ನನ್ನದಾದ ಬಯಕೆ ಇಟ್ಟುಕೊಂಡು ಜನಗಳಿಗೆ, ವಿದ್ಯಾರ್ಥಿಗಳಿಗೆ ಆಸಕ್ತಿ ಇರ್ತಕ್ಕಂಥವ್ರಿಗೆ ಮಾಹಿತಿಯನ್ನು, ಕೃತಿಗಳನ್ನು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕೃತಿಗಳನ್ನು ರಚನೆ ಮಾಡಿ ನಮ್ಮೆಲ್ಲರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಮತ್ತು ಜನಾರ್ಪಣೆ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಒಂದು ಬಹಳಷ್ಟು ಮೌಲ್ಯಯುತವಾದಂಥ ಈ ಕೆಲಸ ಮಾಡ್ತಕ್ಕಂಥದ್ದು ಅಭಿನಂದನೆ. ನಾವು ಮಾಡಬೇಕಾಗಿರ್ತಕ್ಕಷ್ಟೇ ಆ ಪುಸ್ತಕಗಳನ್ನು ಅತ್ಯಂತ ಪ್ರೀತಿಯಿಂದ, ಗೌರವದಿಂದ ಸ್ವೀಕರಿಸಬೇಕು, ಖರೀದಿಸಬೇಕು, ಓದಬೇಕು, ಮಕ್ಕಳಿಗೆ ಜ್ಞಾನಾರ್ಜನೆಯನ್ನು ತಂದುಕೊಡಬೇಕು. ನಾವು ತೆಗೆದುಕೊಂಡು ಓದಿದಾಗ, ಅರ್ಥ ಮಾಡಿಕೊಂಡಾಗ, ಮಕ್ಕಳಿಗೆ ಆ ಒಂದು ಸಾರಾಂಶವನ್ನು ತಿಳಿಸ್ಕೊಟ್ಟಾಗ, ಮಕ್ಕಳು ಕೂಡ ಓದಿದಾಗ ಅದರ ಪ್ರಯೋಜನ ಪಡ್ಕೊಂಡಾಗ ಈ ಕೃತಿ ರಚನಾಕಾರ ಒಂದು ಸಾರ್ಥಕತೆ ಆಗುತ್ತೆ. ಅವ್ರ ಭಾಷೆಗೆ ಸಾರ್ಥಕತೆ ಆಗಬೇಕು, ಅವ್ರ ಉದ್ದೇಶ ಈಡೇರಬೇಕು ಅಂದರೆ ಈ ಪುಸ್ತಕಗಳನ್ನು ಎಲ್ಲರೂ ಓದಬೇಕು ಮತ್ತು ತಿಳ್ಕೋಬೇಕು. ಸಂದರ್ಭದಲ್ಲಿ ಮಾತಾಡೋದು ನಾನು ರಾಮಯ್ಯನ ಅಂತ ಮೊದಲೇ ಹೇಳ್ಬಿಟ್ಟೆ. ಆದರೂ ನನ್ನ ಸಮರ್ಥನೆ ಇದೆ. ಸೈನ್ಸ್ ಅಂದರೆ ಏನಂತ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಇಲ್ಲಿ ಮಾತಾಡುವಂಥ ಹೊತ್ತು ಅಲ್ಲ. ಆದರೆ
ನಾವೆಲ್ಲ ಸಾಹಿತ್ಯದ ಬಗ್ಗೆ ಹೆಚ್ಚು ಮಾತಾಡ್ತಿರ್ತೀವಿ. ನನಗೂ ಅದು ತಕರಾರಿದೆ. ಇವತ್ತು ಯಾವ ಸಾಹಿತ್ಯಗಳು ಯಾವ ಪ್ರತಿಭಟನೆ ಮಾಡ್ತಾ ಇಲ್ಲ ಜಗತ್ತಿನ ಅನೇಕ ಇಶ್ಯೂಸ್ ಬಗ್ಗೆ, ಮೇಜರ್ ಇಶ್ಯೂಸ್ ಬಗ್ಗೆ. ಮತ್ತು ಯಾರು ಓದ್ಬೇಕು ಇವ್ರ ಬುಕ್ಸು ವಿಚಾರಗಳನ್ನು? ಇವತ್ತು ಒಳ್ಳೆ ಪುಸ್ತಕ ಬಂದರೂ ಯಾರಿಗೂ ಗೊತ್ತಾಗಲ್ಲ. ನಾವೆಲ್ಲ ಓದ್ತಾ ಇದ್ದಾಗ ಹೈಸ್ಕೂಲ್ ಡೇಸಲ್ಲಿ ಅಂತ ಅದ್ಭುತವಾದ ಒಂದು ಪರಂಪರೆ ಇತ್ತು. ಒಂದು ಒಳ್ಳೆ ಪುಸ್ತಕ ಬಂದರೆ ಭಾಳ ದೊಡ್ಡ ನ್ಯೂಸ್ ಕ್ಯಾರಿ ಆಗ್ತಾ ಇತ್ತು. ಸರ್, ನಮ್ಮ ವೇಸ್ಟ್ಗಳು ಕುವೆಂಪು ಬಗ್ಗೆ ನಮ್ಮನ್ನ ಕರ್ಕೊಂಡೋಗಿದ್ದು ಸ್ಕೂಲ್ಗೆ, ಇದು ಮೈಸೂರಿಗೆ. ನಾವೆಲ್ಲ 8ನೇ ಕ್ಲಾಸ್ ಹುಡುಗ. ನಾನು ಹೋಗಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಗೊತ್ತಿಲ್ಲ ಅವಾಗ ಕುವೆಂಪು ರಾಷ್ಟ್ರಕವಿ. ಆದರೆ ನಾನು ಸೀರಿಯಸ್ ಆಗಿ ಓದಲಿಕ್ಕೆ ತೊಡಗಿದ ಮೇಲೆ ಎಂಥ ಓದನ್ನೆಲ್ಲ ಪರಿಚಯ ಮಾಡಿಸ್ತಾರೆ ನಮಗೆ. ಇಡೀ ಕರ್ನಾಟಕದಲ್ಲಿ ಹೊರಗಡೆ ಕೊಡ್ತಾರೆ ಇಂಡಿಯನ್ ವರ್ಲ್ಡ್ ಎಂಥ ಅತ್ಯುತ್ತಮವಾದ ಪ್ರಬಂಧಕಾರರಿದ್ದಾರೆ. ಯಾರ್ಯಾರ ಒಬ್ಬ ಮನಸ್ಸು ಎಷ್ಟು ಡಿಫ್ರೆಂಟಾಗಿ ನಮ್ಮನ್ನು ಎನ್ಲೈಟನ್ ಮಾಡ್ತಾರೆ. ಇವತ್ತು ದೊಡ್ಡ ಸಮಸ್ಯೆ ಏನಂದರೆ ಈ ಸೋಷಿಯಲ್ ಮೀಡಿಯಾ ಬಂದಮೇಲೆ ಪುಸ್ತಕಗಳನ್ನು ಓದುವಂಥ ಒಂದು ದೊಡ್ಡ ಅಭಿರುಚಿನ ಕೊಂದಾಕ್ಬಿಡ್ತು ಸೋಷಿಯಲ್ ಮೀಡಿಯಾ. ದೊಡ್ಡ ಸಾಧನೆ. ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಅದಕ್ಕೆ. Understanding discipline and pedagogy in mathematics, pedagogy of mathematics. ನನಗಂತೂ ಇದು ಸ್ವಲ್ಪ ಸಂಕೀರ್ಣವಾದ ವಿಷಯ. ಯಾಕಂದರೆ ಐ ಬಿಲಾಂಗ್ ಟು ಅ ಕ್ಯಾಟಗರಿ, ವಿ ಕಮ್ ಫ್ರಮ್ ಮ್ಯಾಥ್ಸ್ ಫೋಬಿಯಾ. ಇಲ್ಲಿ ಟೀಚರ್ಸು, ಆಸ್ಪೈರಿಂಗ್ ಟೀಚರ್ಸು ಮತ್ತು ಸ್ಟೂಡೆಂಟ್ಸು, ಟೀಚರ್ ಎಜುಕೇಟರ್ಸ್ ಇದ್ದೀರಿ. ಸೊ ಹಾಗಾಗಿ ನಾನು ಬಳಸೋವಂಥ ಕನ್ನಡ, ಇಂಗ್ಲೀಷು ಸ್ವಲ್ಪ ಕಾನ್ಸೆಪ್ಟ್ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಮ್ಯಾಥ್ಸ್ ಫೋಬಿಯಾ ಅನ್ನೋದು ನಮ್ಮ ಎಲ್ಲರನ್ನಲ್ಲೂ ಇದೆ. ಅದರಲ್ಲೂ ಚಿಕ್ಕ ಕ್ಲಾಸ್ನಲ್ಲಿ ನಮಗೇನಾದ್ರು ಅಂಕಿ ಸಂಖ್ಯೆಗಳು ತುಂಬ ಸಂಕೀರ್ಣ ಅಂತ ಅನ್ನಿಸ್ಬಿಟ್ರೆ ರೆಸ್ಟ್ ಆಫ್ ಅವರ್ ಲೈಫ್ ವಿ ಲಿವ್ ಇನ್ ದಿಟ್ ಮ್ಯಾಥ್ಸ್ ಫೋಬಿಯಾ. ಸರ್, ಈ ಪುಸ್ತಕದಿಂದ ಬಹುಶಃ ಈ ಒಂದು ಮ್ಯಾಥ್ಸ್ ಫೋಬಿಯಾನ ಅವರು ಅಡ್ರೆಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಅಭಿನಂದನೆ. ಮತ್ತು ನಾವು ಎಲ್ಲರೂ ಓದಬೇಕಾಗಿರುವಂಥದ್ದು ಒಂದು 2-3 ವಿಷಯ ನನಗೆ ಭಾಳ ಭಿನ್ನವಾಗಿ ಮತ್ತು ಪರಿಣಾಮಕಾರಿಯಾಗಿ ಕಂಡದ್ದು ಈ ಪುಸ್ತಕದಲ್ಲಿ ಅಂದರೆ 2. ಒಂದು, ಅವರು ಗಣಿತ ವಿಷಯವಾಗಿ ನೋಡಿದ್ದಾರೆ. 2ನೇದಾಗಿ ಗಣಿತವನ್ನು ಪೆಡಗಾಗಿಕಲ್ ಪ್ರಾಕ್ಟೀಸ್ ಆಗಿ ನೋಡಿದ್ದಾರೆ. ಒಂದೇ ಪುಸ್ತಕದಲ್ಲಿ ಇದೆರಡನ್ನೂ ತಂದಿರೋದು ಭಾಳ ಒಂದು ಸಮಗ್ರವಾದ ಜ್ಞಾನವನ್ನು ಟೀಚರ್ಸ್ಗೆ ಮತ್ತು ಆಸ್ಪೈರಿಂಗ್ ಟೀಚರ್ಸ್ಗೆ ಇದು ಕೊಡುತ್ತೆ. ಎಸ್ಪೆಷಲಿ ಗಣಿತ ಯಾಕೆ ನಮಗೆ ಫೋಬಿಯಾ ಅಂತ ಆಗುತ್ತೆ ಅಂದರೆ, ಗಣಿತ ಅಮೂರ್ತವಾದ ಸಬ್ಜೆಕ್ಟು, ವಾಟ್ ಯು ಕಾಲ್ ಅಬ್ಸ್ಟ್ರಾಕ್ಟ್ ಸಬ್ಜೆಕ್ಟ್. ಇದು ಬೇರೆ ಯಾವುದೇ ಸಬ್ಜೆಕ್ಟ್ ಥರ ಅಷ್ಟು ಈಸಿಯಾಗಿ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಬರುವಂಥ ಸಬ್ಜೆಕ್ಟ್ ಅಲ್ಲ. 2ನೇದಾಗಿ ಗಣಿತ ಇನ್ನೂ ಯಾಕೆ ಕ್ಲಿಷ್ಟ ಆಗಿದೆ ಅಂದರೆ, ನಾವು ಫಾಲೋ ಮಾಡೋ ಅಂಥ ಪೆಡಗಜಿ ಚಿಕ್ಕ ಕ್ಲಾಸಿಂದ ಹಿಡಿದು ಬಿಯಾಂಡ್ ಅವರ್ ಸ್ಕೂಲ್ ಎಜುಕೇಷನ್ ಮ್ಯಾಥ್ಸ್ ಪೆಡಗಜಿನ ಯಾವ ರೀತಿ ಮಾಡಿದ್ದಾರೆ ಅಂತ ಅಂದರೆ, ಆ ಫೋಬಿಯಾನ, ಆ ಹೆದರಿಕೆನ ನಮ್ಮಲ್ಲಿ ನಿಭಾಯಿಸೋ ಬದಲು, ನಿಗ್ರಹಿಸೋ ಬದಲು ಅದು ಹೆಚ್ಚು ಆಗುವಂಥ ಒಂದು ಪೆಡಗಜಿನ ನಾವು ಫಾಲೋ ಮಾಡ್ತಾ ಇದ್ದೀವಿ. ಅದರಲ್ಲೂ ಅದು ಏಜ್ ಅಪ್ರೋಪ್ರಿಯೇಟ್ ಪೆಡಗಜಿ ಇರಲಿಲ್ಲ ಅಂದರೆ ಮ್ಯಾಥ್ಸಲ್ಲಿ ಅದು ಇನ್ನೂ ಕಷ್ಟ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಪುಸ್ತಕ ಅಂಡರ್ಸ್ಟ್ಯಾಂಡಿಂಗ್ ಡಿಸಿಪ್ಲಿನ್ ಆ್ಯಂಡ್ ಪೆಡಗಜಿ ಇನ್ ಮ್ಯಾಥಮೆಟಿಕ್ಸ್ ಭಾಳ ಚೆನ್ನಾಗಿ ಅವರು ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಗಣಿತ ವಿಷಯವನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಅದ್ರ ಮುಂದೆ ಅವರು ಪ್ಯೂರ್ ಮ್ಯಾಥಮೆಟಿಕ್ಸು ವಿಚ್ ಇಸ್ ಥಿಯರಿಟಿಕಲ್, ಡೀಲ್ಸ್ ವಿತ್ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್, ಮತ್ತು ಅಪ್ಲೈಡ್ ಮ್ಯಾಥಮೆಟಿಕ್ಸ್, ಈ 2ರ ವ್ಯತ್ಯಾಸ ಏನು ಅಂತ ಹೇಳಿದ್ದಾರೆ.